ಇನ್ನೊಂದು ಕಡೆ ಅಯೋಧ್ಯೆಯಲ್ಲಿ ಯಾವ ಲೆವೆಲ್ಗೆ ಭೂಮಾಫಿಯಾ ಬೆಳೆದಿದೆ ಅಂತ ಹೇಳಿದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅಯೋಧ್ಯೆ ಈ ಥರದೊಂದು ಮಂದಿರ ಆಗುತ್ತೆ ಅಂತ ಗೊತ್ತಾಗಿದ್ದೆ ತಡ ಬಹುತೇಕ ಬಿ ಜೆ ಪಿ ನಾಯಕರು ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಅಂತ ಹೇಳಿದ್ರೆ ಅಯೋಧ್ಯೆ ಸುತ್ತಮುತ್ತ ಜಮೀನು ತೊಗೊಂಬಿಟ್ರು. ಎಲ್ಲೆಲ್ಲಿ ಅಯೋಧ್ಯೆ ಅಂತ ಬರುತ್ತೋ ಜನ ಓಡಾಡೋ ಜಾಗ ಹೇಗಿದ್ರೂ ಭೂಮಿ ಆಗುತ್ತೆ ಇಲ್ಲಿ ಅಂತ ಹೇಳಿ ಜಮೀನು ತೊಗೊಂಬಿಟ್ರು. ಇದೀಗ ರಿಯಲ್ ಎಸ್ಟೇಟ್ ಕರಾಳ ಛಾಯೆ ಆ ಮಟ್ಟಕ್ಕೆ ಆವರಿಸ್ಕೊಂಡಿದೆ. ಇಲ್ಲಿ ಕೃಷಿ ಭೂಮಿಗಳನ್ನು ಕೂಡ ವಶಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ರು, ಆಸೆ ತೋರಿಸಿದ್ರು, ಹೆದರಿಸಿದ್ರು, ಗೊತ್ತಿಲ್ಲ ನಮಗೆ, ತೊಗೊಂಬಿಟ್ರು ಭೂಮಿಯನ್ನು. ರಾಮಲಲ್ಲಾ ಪ್ರತಿಷ್ಠಾಪನೆ ಆದಮೇಲೆ ನೋಡಿ, ಕಳೆದ 6 ತಿಂಗಳಲ್ಲಿ 30% ರಿಯಲ್ ಎಸ್ಟೇಟ್ ಮಾಫಿಯಾ ಇಲ್ಲಿ ಚುರುಕಾಗ್ಬಿಟ್ಟಿದೆ. ಅಯೋಧ್ಯೆಯಿಂದ 15 ಕಿಲೋಮೀಟರ್ ದೂರ ಇರತಕ್ಕಂಥ ಗೊಂಡಾ ಬಸ್ತಿಯಲ್ಲಿ ಮಾಫಿಯಾ ಕೈಚಳಕ ಜೋರಾಗಿದೆ. ಈಗ ಬರೀ ಅಯೋಧ್ಯೆ ಅಂತ ಹೇಳಿದ್ರೆ ರಾಮ ಜನ್ಮಭೂಮಿ ಅಥವಾ ರಾಮ ಜನ್ಮಸ್ಥಾನವಾಗಿ ಮಾತ್ರ ಉಳಿದಿಲ್ಲ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ತಾಣ ಕೂಡ ಆಗಿ ಬದಲಾಗಿಬಿಟ್ಟಿದೆ. ಅನೇಕ ನಾವು ಅವತ್ತೇ ತೋರಿಸಿದ್ವಿ ನಿಮಗೆ. ಇದೇ ಅಯೋಧ್ಯೆಯಲ್ಲಿ ರಸ್ತೆ ಇನ್ನೊಂದು ಮತ್ತೊಂದು ದೇವಸ್ಥಾನಗಳಾಗಬೇಕಾದ್ರೆ ಅನೇಕರ ಜಮೀನುಗಳನ್ನು ವಶಪಡಿಸ್ಕೊಂಡ್ರು, ಅಂಗಡಿಗಳನ್ನು ಒಡೆದು ಹಾಕಿದ್ರು. ಎಲ್ಲ ಆಯ್ತಲ್ಲ, ಸರಿ, ಒಂದು ಅಭಿವೃದ್ಧಿ ಕಾರ್ಯ ಆಗಬೇಕು, ಒಂದು ದೇವಸ್ಥಾನ ಆಗಬೇಕು ಅಂದರೆ ವಶಪಡಿಸಿಕೊಳ್ಳಬೇಕಾಗುತ್ತದೆ. ಆದರೆ ಪರಿಹಾರ ಕೊಡಬೇಕಲ್ಲ. ಇದನ್ನೇ ಆ ಜನ ಹೇಳ್ತಾ ಇದ್ದರು, ನಾವ್ಯಾಕ್ರಿ ಬಿ ಜೆ ಪಿನ ಗೆಲ್ಸೋಣ, ಇಲ್ಲಿ ನಮ್ಮ ಮನೆ ಮಠ ಎಲ್ಲ ಹಾಳು ಮಾಡಿದ್ರು, ನಮ್ಮ ಬದುಕು ಹಾಳು ಮಾಡಿದ್ರು, ನಮಗೊಂದು ಪರಿಹಾರ ಕೊಡಲಿಲ್ಲ. ನೆಟ್ಟಿಗೆ ಈ ಒಂದು ಅಂಗಡಿ ನಂಬ್ಕೊಂಡಿದ್ದೆ ನಾನು, ನನ್ನ ಜೀವನ ಮುಗಿಸ್ಬಿಟ್ರು, ಇಲ್ಲಿ ಅಂಗಡಿನೂ ಒಡೆದು ಹಾಕಿದ್ರು, ಪರಿಹಾರ ಇಲ್ಲ. ಅದಕ್ಕೇ ಬಿ ಜೆ ಪಿ 9 ಅಯೋಧ್ಯೆ ಸುತ್ತಮುತ್ತ 9 ಕ್ಷೇತ್ರಗಳಿತ್ತಲ್ಲ, ಆ ಒಂದು 9 ಕ್ಷೇತ್ರಗಳಲ್ಲಿ ಮೇಜರ್ ಆಗಿದ್ದಂಥ ಕ್ಷೇತ್ರಗಳಲ್ಲಿ ಯಾವುದರಲ್ಲೂ ಬಿ ಜೆ ಪಿ ಗೆಲ್ಲಿಲ್ಲ. ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಆದಂಥ ಹಿನ್ನಡೆ ಇತ್ತಲ್ಲ, ಕನಸು ಮನಸ್ಸಲ್ಲೂ ನೆನೆಸ್ಕೊಳ್ಬೇಕು ಬಿ ಜೆ ಪಿ ಅಂತ ಹಿನ್ನಡೆ ಆಯಿತು. ಬಿಡಿ, ಈಗ ರಾಮ ಮಂದಿರದ ಗರ್ಭಗುಡಿನೇ ಸೋರ್ತಾ ಇದೆ, ಅದೊಂದು ಕಡೆ. ಇಲ್ಲಿ ಇದರ ಮಧ್ಯೆ ನೋಡಿದ್ರೆ ರಿಯಲ್ ಎಸ್ಟೇಟ್ ಯಾವ್ಯಾವ ನಾಯಕರಿಗೆಲ್ಲ ಒಂದು ಮಾಹಿತಿ ಇರುತ್ತಲ್ಲ, ಕೊಂಡುಕೊಂಡು ಬಿಟ್ಟುಬಿಟ್ರು. ಕೊಂಡುಕೊಂಡಿದ್ದೆ ಮೊದಲೇ ಲೀಡ್ರ್ಗಳು, ಅವ್ರನ್ನ ಧ್ವನಿ ಎತ್ತಕ್ಕಾಗತ್ತಾ, ಕೊಂಡ್ಕೊಂಡ್ರು. ನೋಡಿ, ಕಳೆದ 6 ತಿಂಗಳಲ್ಲಿ 30% ರಿಯಲ್ ಎಸ್ಟೇಟ್ ಮಾಫಿಯಾ ಅಲ್ಲಿ ಚುರುಕಾಗ್ಬಿಟ್ಟಿದೆ. ಅಯೋಧ್ಯೆಯಿಂದ 13 ಕಿಲೋಮೀಟರ್ ದೂರ ಇರತಕ್ಕಂಥ ಗೊಂಡ ಆಗಲಿ ಬಸ್ತಿ ಆಗಲಿ, ಇಲ್ಲಿ ಮಾಫಿಯಾ ಕೈಚಳಕ ಜೋರು. ಏನಾಯ್ತಪ್ಪ ಹಾಗಾದರೆ ನೋಡಿ, ಚೌನಾಮೇನ್ ಅಂತ ಅರುಣಾಚಲ ಪ್ರದೇಶದ DCM ಈ ವ್ಯಕ್ತಿ. ಈ DCM ಏನು ಮಾಡಿರೋದು, ಸರಯೂ ನದಿ ದಡದಲ್ಲಿರತಕ್ಕಂತಹ ಮಹೇಶ್ಪುರದಲ್ಲಿ 2022ರಲ್ಲೇ 3.72 ಕೋಟಿಗೆ 4 ಹೆಕ್ಟೇರ್ ಅಷ್ಟು ಭೂಮಿಯನ್ನು ಕೊಂಡ್ಕೊಳ್ತಾರೆ. 1 ಹೆಕ್ಟೇರ್ ಅಂದರೆ ಹೆಚ್ಚು ಕಡಿಮೆ 2.5 ಎಕರೆ. 1 ಹೆಕ್ಟೇರ್ ಅಂದರೆ ಹೆಚ್ಚು ಕಡಿಮೆ 2.5 ಎಕರೆ ಬರುತ್ತದು. ಇದರಲ್ಲಿ ಏನು ಮಾಡ್ತಾರೆ, 2024 ಏಪ್ರಿಲ್ 7ರಲ್ಲಿ 7 ಗುಂಟೆ ಜಾಗ ಮಾಡ್ತಾರೆ. ನೋಡಿ, 1 ಎಕರೆ ಅಂದರೆ 40 ಗುಂಟೆ. ಅಂಥದ್ರಲ್ಲಿ ಇವರು ಕೊಂಡುಕೊಂಡಿದ್ದೆಷ್ಟು, 4 ಹೆಕ್ಟೇರು. 4 ಹೆಕ್ಟೇರ್ = 10 ಎಕರೆ ಅಲ್ವಾ, 10 ಎಕರೆ. 1 ಎಕರೆ ಅಂದರೆ 40 ಗುಂಟೆ. ಈ 40 ಗುಂಟೆಯಲ್ಲಿ ಬರೀ 7 ಗುಂಟೆಯನ್ನು ಇವರು ಮಾರೋದೆಷ್ಟು ಗೊತ್ತಾ, 98 ಲಕ್ಷ ರೂಪಾಯಿಗಳಿಗೆ. ಯಾರಿಗುಂಟು ಯಾರಿಗಿಲ್ಲ ರೀ. 2022ರಲ್ಲಿ ಕೊಂಡ್ಕೊಂಡಿರ್ತಕ್ಕಂಥ ಜಮೀನಿದು ಬರೀ 3,72 ಲಕ್ಷಕ್ಕೆ. ಎಷ್ಟು ಎಕರೆ ಬಂದಂಗಾಯ್ತು ಇವ್ರಿಗೆ, 3,72 ಲಕ್ಷಕ್ಕೆ ಇವ್ರಿಗೆ 10 ಎಕರೆ ಸಿಕ್ಕಂಗಾಯ್ತು ಇವ್ರಿಗೆ. 4 ಹೆಕ್ಟೇರ್ ಅಂದರೆ ಅದೇ 10 ಎಕರೆನ ಲೆಕ್ಕ ಅದು. ಈ 3.3 ಕೋಟಿಗೆ ತೊಗೊಂಡಿದ್ದು 10 ಎಕರೆ. ಈಗ ಅದರಲ್ಲಿ ಬರೀ 7 ಗುಂಟೆಯನ್ನು ಹೆಚ್ಚು ಕಡಿಮೆ 98 ಲಕ್ಷ ಅಂದರೆ 1 ಕೋಟಿಗೆ ಮಾರ್ಕೊಂಡ್ರು. ನೀವು ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ಇನ್ನು 10 ಎಕರೆನೂ ಇವರು ಮಾರಿದ್ರೆ ಎಷ್ಟು ಕೋಟಿ ರೂಪಾಯಿಗಳ ಲಾಭ ಇವ್ರಿಗೆ ಆಗುತ್ತೆ ಅಂತ. ರಾಮನ ಹೆಸರು, ಅಯೋಧ್ಯೆ, ಪವಿತ್ರ ಭೂಮಿ, ಇವ್ರ ಮಧ್ಯದಲ್ಲಿ ಇಂಥವರ ಕೈಚಳಕಗಳಿಲ್ಲಿ. ನೆಕ್ಸ್ಟು ಬ್ರಿಜ್ಭೂಷಣ್ ಸಿಂಗ್ ಗೊತ್ತಿರಬೇಕಲ್ಲ, ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗದಂಥ ಆರೋಪಿ ಇದ್ದಾನೆ, ಇವನೊಬ್ಬ ಇದ್ದಾನೆ. ಇವನ ಮಗನಿಗೆ ಒಂದು ಟಿಕೆಟ್ ಕೊಟ್ಟರು, ಅವನು ಗೆದ್ದ. ಬಿಡಿ, ಇಡೀ ಕುಸ್ತಿಪಟುಗಳು ತಾವು ಗೆದ್ದಿದ್ದಂಥ ಪದಕ ಎಲ್ಲ ನರೇಂದ್ರ ಮೋದಿಯವರ ಮನೆ ಮುಂದೆ ಬಂದು ಬಿಸಾಕ್ ಹೋದರೂ ಕೂಡ ಈ ಮನುಷ್ಯನ ಕುಟುಂಬಕ್ಕೆ ಟಿಕೆಟ್ ಕೊಡಿಸೋ ತಪ್ಸೋಕ್ಕಾಗಲಿಲ್ಲ. ಈ ದೇಶದ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ರು ಕೂಡ ಇವನಿದ ನೋಡಿ, ಕಾಣಿಸ್ತಾನಿಲ್ಲ ಆರೋಪಿ, ಲೈಂಗಿಕ ಕಿರುಕುಳದ ಆರೋಪಿ ಇವನು. ಇವನ ಹೆಸರು ಬ್ರಿಜ್ಭೂಷಣ್ ಸಿಂಗ್ ಅಂತ. ಕುಸ್ತಿಲೇನೋ ಮುಖ್ಯಸ್ಥನಾಗಿದ್ದ ಇವನು. ಇರೋಬ್ಬರ ಹೆಣ್ಮಕ್ಳಿಗೆಲ್ಲ ಕಿರುಕುಳ ಕೊಡ್ತಾ ಇದ್ದ ಅಂತ ದೂರು. ಕೇರೇ ಮಾಡಲಿಲ್ಲ ಇವನು. ಇವನೇನು ಮಾಡಿದ ನೋಡಿ, ಇಲ್ಲಿ 2024 ಇವನು ನೋಡಿ, ಇಲ್ಲಿ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಅಂತ ಇವನ ಮಗ ಕರಣ್ ಅಂತ ಒಬ್ಬ ಇದ್ದಾನೆ. ಅವನ ಹೆಸರಲ್ಲಿ ಒಂದು ಕಂಪ್ನಿ ಇದೆಯಲ್ಲ, ನಂದಿ ಇನ್ಫ್ರಾಸ್ಟ್ರಕ್ಚರು. 2023 ಜನವರಿಯಲ್ಲಿ 0.97 ಹೆಕ್ಟೇರ್ ಭೂಮಿಯನ್ನು ಖರೀದಿ ಮಾಡ್ತಾನೆ ಇವನು. ಖರೀದಿ ಮಾಡಿದ ಎಷ್ಟಕ್ಕೆ ಇವನು, ಬರೀ 1,15 ಲಕ್ಷ ರೂಪಾಯಿಗೆ. 1,15 ಲಕ್ಷ ರೂಪಾಯಿಗೆ ಇವನು ಖರೀದಿ ಮಾಡ್ಕೊಳ್ತಾನೆ. 2024ರ ಜೂನ್ನಲ್ಲಿ 635.72 ಚದರ ಮೀಟರ್ ಜಾಗವನ್ನು 61 ಲಕ್ಷ ಕೊಟ್ಟುಬಿಡ್ತಾನೆ ಇವನು. 61 ಲಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಇವನು ಇದರಲ್ಲಿ ಲಾಭ ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ಏನಾಗಿದೆ ಇಲ್ಲಿ, ರಾಮ ಅಂದರೆ ಒಬ್ಬರಿಗೆ ಭಕ್ತಿ, ಒಬ್ಬರಿಗೆ ಎಮೋಷನ್ನು, ಒಬ್ಬರಿಗೆ ಮತ,
ಒಬ್ಬರಿಗೆ ಮತ, ಒಬ್ಬರಿಗೆ ರಾಜಕೀಯ, ಎಲ್ಲವೂ ರಾಮ. ಇದರಿಂದ ಕೆಲವೊಬ್ಬರಿಗೆ ಈ ತರಹದ ಒಂದು ಲಾಭ. ಡೀಟೇಲ್ಸ್ಗಳಿಗೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಏನಾಗಿದೆ ಅಯೋಧ್ಯೆಯಲ್ಲಿ ಯಾಕೆ ಬಿ ಜೆ ಪಿ ಸೋತು ಹೋಯಿತು, ಸುತ್ತಮುತ್ತ ಯಾಕೆ ಬಿ ಜೆ ಪಿ ಸೋತ್ಬಿಟ್ರು, ಉತ್ತರ ಪ್ರದೇಶದಲ್ಲಿ ಯಾಕೆ ಸೋಲಾಯಿತು ಅಂದರೆ ಆ ಜನಗಳಿಗೆ ಇದ್ದಂಥ ಶೋಷಣೆ ಆ ಥರ ಇತ್ತು. ಅವ್ರ ಮನೆ ಕಸ್ಕೊಂಡ್ರು, ಮಠ ಕಸ್ಕೊಂಡ್ರು, ಬಲವಂತವಾಗಿ ಜಮೀನು ವಶಪಡಿಸ್ಕೊಂಡ್ರು, ಪರಿಹಾರ ಕೊಡಲಿಲ್ಲ ಅಂತ. ಆದರೆ ಈಗ ನೋಡಿ, ಯಾರದೋ ಮನೆ, ಯಾರದೋ ಪಿತ್ರಾರ್ಜಿತ ಆಸ್ತಿ, ಯಾರದೋ ಸ್ವತ್ತು ಯಾರೋ ಬಂದು ದಬ್ಬಾಳಿಕೆಯಲ್ಲಿ ಕೊಂಡುಕೊಂಡ ಮೇಲೆ ಈಗ ಕೋಟಿ ಲಾಭವನ್ನು ಎಣಿಸ್ತಾ ಇದ್ದಾರೆ. ಆ ಜನ ನೋಡಿದ್ರೆ ಜೀವನೋಪಾಯಕ್ಕೆ ಅಂತ ಇದ್ದಂಥ ಜಮೀನು ಕಳ್ಕೊಂಡು, ಮನೆಯೂ ಕಳ್ಕೊಂಡು, ರಸ್ತೆ ಅಗಲ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಬಿಡಿ ರಸ್ತೆಗಳೆಲ್ಲ ಗುಂಡಿ ಬಿದ್ದು ಹೋಗಿದೆ. ಇವ್ರ ಸೋಕಾಲ್ ಡೆವಲಪ್ಮೆಂಟ್ ವರ್ಕ್ ಇದೆಯಲ್ಲ, ನೋಡೋಕ್ಕಾಗಲ್ಲ ಅಯೋಧ್ಯೆ ಇವತ್ತು. ಆ ಮಟ್ಟಕ್ಕೆ ಹಾಳಾಗಿ ಹೋಗಿದೆ ರಸ್ತೆಗಳೆಲ್ಲವೂ ಕೂಡ. ಇದರ ಮಧ್ಯೆ ಬಡವ್ರ ಜಮೀನುಗಳು, ಕೃಷಿಕರ ಜಮೀನು ಕಿತ್ಕೊಂಡು ಇವು ಲಾಭ ಮಾಡ್ತಿರೋದ ಈಗ ಅಂತ. ನಿಜಕ್ಕೂ ರಮಾಕಾಂತ್, ಏನು ರಾಮ ಮಂದಿರ ಪ್ರಧಾನಿ ನರೇಂದ್ರ ಮೋದಿಯವರು ಜನವರಿಯಲ್ಲಿ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಆದ ನಂತರ ಆಗಿರುವಂಥ ಒಂದೊಂದು ಅವಾಂತರಗಳು ಕೂಡ ನಿಜಕ್ಕೂ ರಾಮ ಮಂದಿರ ಬೇಕಿತ್ತ ಈ ಸಂದರ್ಭದಲ್ಲಿ ಅಂತ. ರಾಮ ಮಂದಿರದಿಂದ ಯಾರಿಗೆ ಲಾಭ ಆಗ್ತಾ ಇದೆ? ಬಿಜೆಪಿಗರು ರಾಮನ ಹೆಸರಿಟ್ಕೊಂಡು ಓಟನ್ನು ಕೇಳಿದ್ರು. ಈ ಒಂದು ಅಯೋಧ್ಯೆ ಅಲ್ಲಿನೇ ಅವ್ರಿಗೆ ಹೀನಾಯವಾದಂಥ ಸೋಲನ್ನು ಜನ ಕೊಟ್ಟರು. ಅದಾದ ಮೇಲೆ ರಾಮ ಮಂದಿರ ಸೋರ್ತಾ ಇದೆ. ಅದರಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ವಿವಾದಕ್ಕೆ ಕಾರಣರಾದರು. ಬಟ್ ಈಗ ಭೂ ಮಾಫಿಯಾ ಅಟ್ಟಹಾಸ ಮೆರಿತಾ ಇದೆ. ಅದರಲ್ಲೂ ಕೂಡ ಬಹುತೇಕರು ನೀವು ಹೇಳ್ತಾ ಇದ್ರ ಹೆಸರುಗಳನ್ನು ಒಂದೇ ಬ್ರಿಜ್ಭೂಷಣ್ ಸಿಂಗ್ ಆಗಿರ್ಬೋದು, ಅರುಣಾಚಲ ಪ್ರದೇಶದ DCM ಆಗಿರ್ಬೋದು, ಅವ್ರನ್ನೂ ಸೇರಿದಂತೆ ಕೆಲವೊಂದಿಷ್ಟು ಹಾಲಿ ಬಿಜೆಪಿ ಶಾಸಕರು ಮತ್ತು ಮಾಜಿ ಮೇಯರ್ಗಳು, ಜೊತೆಗೆ ಬಿಜೆಪಿಯ ಕೆಲ ಪ್ರಭಾವಿ ನಾಯಕರೇ 40ರಿಂದ 50 ಜನ ಅಲ್ಲಿ ಭೂಮಿಯನ್ನ ಅಲ್ಲಿ ಮೂಲ ಖರೀದಿದಾರರಿಗೆ ಆಮಿಷವನ್ನು ಒಡ್ಡಿ ಬೆದರಿಕೆ ಹೆದರಿಕೆಗಳನ್ನು ಹಾಕಿ ವಶಪಡಿಸಿಕೊಂಡು ಅವ್ರನ್ನ ರಿಯಲ್ ಎಸ್ಟೇಟ್ ಆಗಿ ಮಾರ್ಪಾಡು ಮಾಡ್ತಾ ಇದ್ದಾರೆ, ಸೈಟ್ಗಳಾಗಿ ಕನ್ವರ್ಟ್ ಮಾಡಿ ಕೋಟಿಗೆ ಮಾರಾಟವನ್ನು ಮಾಡ್ತಿದ್ದಾರೆ ಅನ್ನೋದು ಏನು ಗುಟ್ಟಾಗಿ ಉಳಿದಿಲ್ಲ. ಇದ್ರ ಬಗ್ಗೆ ಅಯೋಧ್ಯೆ ಪ್ರಾಧಿಕಾರದ ಸಂಸ್ಥೆ ಕೂಡ ಕಳೆದ ವರ್ಷವೇ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿತ್ತು. ಬಟ್ ಈಗ ಪ್ರಭಾವಿ ಕಂಪನಿಗಳು, ದೇಶದಲ್ಲಿರುವಂಥ ಕೆಲವೊಂದಿಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಭಾವಿ ಕಂಪನಿಗಳು ಕೂಡ ರಾಮನ ಜಾಗದ ಮೇಲೆ ಕಣ್ಣು ಹಾಕಿದೆ ಒಂದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಅಲ್ಲಿ ಭೂಮಿ ಕಳೆದುಕೊಂಡಂತಹ ರೈತರಾಗಿರ್ಬೋದು ಅಥವಾ ನೀವು ಹೇಳಿದಾಗಲೇ ವ್ಯಾಪಾರಸ್ಥರಾಗಿರ್ಬೋದು ಕಣ್ಣೀರು ಹಾಕ್ತಾ ಇದ್ರು, ಶಾಪವನ್ನು ಹಾಕ್ತಾ ಇದ್ರು ರಾಮನ ಹೆಸರ ಮೇಲೆ ಇಲ್ಲಿ ಆಡಳಿತ ರಾಜಕಾರಣ ಮಾಡುವಂಥವ್ರಿಗೆ. ಬಟ್ ಈಗ ಅಲ್ಲಿ ಗೊತ್ತಾಗ್ತಾ ಇರೋದು, ರಾಮ ಜನ್ಮಭೂಮಿಯಲ್ಲಿ 2.77 ಎಕರೆ ಕೊಟ್ಟು ಸುಪ್ರೀಂ ಕೋರ್ಟ್ 2019ರಲ್ಲಿ ಆದೇಶವನ್ನು ಹೊರಡಿಸಿತ್ತು. ಈ ಜಾಗದಲ್ಲಿ ಮಾತ್ರ ರಾಮ ಮಂದಿರ ಕಟ್ಟಬೇಕು ಅಂತೇಳಿ. ಆದರೆ ಅಲ್ಲಿ ಸುತ್ತಮುತ್ತಲಿರುವಂತಹ ಸುಮಾರು 10ರಿಂದ 15 ಕಿಲೋಮೀಟರ್ ವ್ಯಾಪ್ತಿ ಲೋಂಡಾ ಆಗಿರ್ಬೋದು, ಬಸ್ತಿ ಆಗಿರ್ಬೋದು, ಮಹೇಶ್ಪುರ ಆಗಿರ್ಬೋದು, ಈ ಥರದ ಪ್ರದೇಶಗಳಲ್ಲಿ ಸುಮಾರು 10ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 100 ಎಕರೆ ಪ್ರದೇಶಗಳನ್ನು ಬಡವರಿಗೆ ಹೋಗಿ 1 ಅಥವಾ 2 ಎಕರೆ ಅಥವಾ 5 ಎಕರೆ ಇರುವಂಥವರಿಗೆ ಹೋಗಿ ಬೇರೆ ಕಡೆಯಿಂದ ಕರೆಗಳನ್ನು ಮಾಡಿಸಿ ಅವರಿಗೆ ಆಮಿಷಗಳನ್ನು ಒಡ್ಡಿ ತಮ್ಮ ಒಂದು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಹೀಗಾಗಿ ಜನ ಕೇಳ್ತಾ ಇದ್ದಾರೆ, ರಾಮ ಮಂದಿರವನ್ನು ಕಟ್ಟಿದ್ಯಾಕೆ? ಪ್ರಧಾನಿ ಮೋದಿ ಅವರಿಗೆ ಇದು ರಾಜಕಾರಣಕ್ಕೆ ಬಳಕೆ ಮಾಡಿಕೊಂಡ್ರು. ಆದರೆ ಅಮಾಯಕರು ಮತ್ತು ಅಲ್ಲಿ ರೈತರ ಅಂದ್ರೆ ಬಡಪಾಯಿ ರೈತರ ಹೊಟ್ಟೆ ಮೇಲೆ ಹೊಡೆದು ರಾಮ ಮಂದಿರವನ್ನು ಕಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಈಗ ಬಲವಾಗಿ ಕೇಳಿ ಬರ್ತಾ ಇದೆ. ವಿರೋಧ ಪಕ್ಷಗಳು ಇದನ್ನೇ ಅಸ್ತ್ರವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿವೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು. ಅಯೋಧ್ಯೆಯಲ್ಲಿ ಅರುಣಾಚಲ ಪ್ರದೇಶದ DCMಗಿಂತ ರಾಮನ ಜಾಗನೇ ಕಡಿಮೆ. 2.77 ಎಕರೆ ಪಾಪ ರಾಮಂಗೆ ಸಿಕ್ಕಿರೋದಲ್ಲಿ ಅಷ್ಟು ವರ್ಷಗಳ ಕಾಲದ ಹೋರಾಟ ಆದಮೇಲೆ ಅರುಣಾಚಲ ಪ್ರದೇಶ DCM ಬಂದ್ಬಿಟ್ಟು 4 ಹೆಕ್ಟೇರು, ಹತ್ತತ್ರ 10 ಎಕರೆ ತೊಗೊಂಡಾಯಿತು.